ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಾತಾಡಿ, ಬರ್ತಾ ಇದೀವಿ ಅಂತ ಹೇಳಿ. ಹಲೋ ಅಪ್ಪ. ಹಾಂ, ಬರ್ತಾ ಇದ್ದೀವಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲಿ ಹೋಗಿ ಎಲ್ರಿಗೂ ಏನ್ ಹೇಳೋದು, ಏನ್ ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನೆಲ್ಲ ನನ್ನ ಹತ್ರ ಡಿಸ್ಕಸ್ ಮಾಡಿದ್ರೆ ನಾನು ಬೇಜಾರು ಮಾಡ್ಕೋತೀನಿ ಅಂತ ತಾನೆ. ಇವತ್ ಏನ್ ಬೇಕಾದ್ರೂ ಆಗ ಎಲ್ರಿಗೂ ಸತ್ಯ ಹೇಳ್ಬೇಡ. ನಿತ್ಯ, ಏನು ಹೇಳ್ತಾ ಇದ್ದೀರಾ? ಹೌದು, ತುಂಬಾ ಯೋಚನೆ ಮಾಡೇ ಹೇಳ್ತಾ ಇದ್ದೀನಿ. ನಾವೇ ಸೃಷ್ಟಿ ಮಾಡಿರೋ ಸುಳ್ಳಿಗೆ ನಾವೇ ಮುಕ್ತಿ ಕೊಡ್ಬೇಕು. ಇವತ್ ಮನೆಯವ್ರು ಎಲ್ರಿಗೂ ಎಲ್ಲ ಸತ್ಯ ಹೇಳ್ಬಿಡೋಣ. ಇನ್ನು ಸುಳ್ಳು ಹೇಳ್ಕೊಂಡೇ ಇರೋದ್ರಿಂದ ನಮ್ ಹಣೆ ಬರಹ ಏನಾದ್ರೂ ಬದಲಾಗುತ್ತಾ? ಇಲ್ಲ ಅಲ್ವಾ? ಹೌದು, ನಾನು ಕೂಡ ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ಬನ್ನಿ. ಊಟ ಎಲ್ಲ ರೆಡಿ ಇದೆಯಾ? ಬಿಸಿ ಬಿಸಿ ಇರ್ಬೇಕು, ಆರೋಗ್ಬಾರ್ದು. ಕರ್ಣ ಫೋನ್ ಮಾಡಿದ್ರು. ಎಲ್ಲಿದ್ದಾನಂತೆ? ಅದು ಇನ್ನು ಬರಕ್ಕೆ ಎಷ್ಟೊತ್ತಾಗುತ್ತಂತೆ? ಅಮ್ಮ, ನಾನು ಅವ್ರಿಗೆ ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ. ಫೋನ್ ರಿಸೀವ್ ಮಾಡ್ತಿಲ್ಲ, ವಾಪಸ್ ಫೋನು ಮಾಡ್ತಿಲ್ಲ. ಫೋನು ರಿಸೀವ್ ಮಾಡ್ತಿಲ್ವಾ? ವಾಪಸ್ ಕಾಲು ಮಾಡ್ತಿಲ್ವಾ? ಅಮ್ಮ, ನೀವೇನು ಗಾಬರಿ ಆಗ್ಬೇಡಿ. ಅವ್ರು ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ಏನೋ ದೊಡ್ಡದಾಗ ಪ್ಲಾನ್ ಮಾಡಿರ್ತಾರೆ. ನೋಡ್ತಾ ಇರಿ, ಅವ್ರು ಕರೆಕ್ಟ್ ಟೈಮ್ಗೆ ಇಲ್ಲಿಗೆ ಬಂದೇ ಬರ್ತಾರೆ. ಹಾ, ಬರ್ತಾನೆ. ಅಂದ್ರೆ ಎಲ್ಲ ವಿಷಯ ನೀನು ಗೊತ್ತು, ನನ್ನ ಹತ್ರ ಮುಚ್ಚಿಡ್ತಾ ಇದೀಯಾ? ಅಯ್ಯೋ ಇಲ್ಲಮ್ಮ, ನನಗೂ ಸರ್ ಏನು ಅಂತ ಸರಿಯಾಗಿ ಹೇಳೇ ಇಲ್ಲ. ಆಗ್ಲಿ ಕೈಗೆ ಬೇವಿನ ಕೈ ಸಾಕ್ಷಿ ಅಂತ ಹಾಗಿದೆ ನಿಮ್ಮಿಬ್ರದ್ದು. ನೋಡು, ಅದೇನು ವಿಷಯ ಅಂತ ನನ್ನ ಹತ್ರ ಕರೆಕ್ಟಾಗಿ ಹೇಳು. ಹಲೋ ಹಲೋ, ನೆಟ್ವರ್ಕ್ ಸಿಗ್ತಿಲ್ಲ. ಹಲೋ ಹಲೋ. ಸಂಜು, ಟೈಮ್ ಚೆನ್ನಾಗಿದೆ ಅಂತ ಅದೆಷ್ಟು ಹಾರಾಡ್ತಾ ಇದೆ. ಆದ್ರೆ ಈಗ ಎಷ್ಟು ಟೈಮ್ ಕೊಟ್ಟರು ಸುಧಾರಿಸ್ಕೊಳ್ಳೋಕೆ ಆಗದೆ ಇರೋಷ್ಟು ಅಂತ ಏಟ್ ಕೊಟ್ಟಿದ್ದೀನಿ. ಈಗ 3 ಜನ ನಾನು ಕೊಟ್ಟಿರೋ ಏಟ್ಗೆ ಕಂಗಾಲು. ಡ್ಯಾಡ್, ನನಗೊಂದು ಡೌಟು. ಆ ನಾಯಿಗೆ ಕಲ್ಲೆಟ್ ಬಿದ್ದಿದೆ ಅಂತ ಚೆನ್ನಾಗಿ ಗೊತ್ತಿದ್ರೂ ಕೂಡ ಇಲ್ಲಿ ಏನೋ ಮಾತಾಡಬೇಕು ಅಂತ ರೆಡಿ ಆಗ್ತಿದ್ದಾನೆ. ಅದು ಏನು ಬಗುಳ್ತಾನೋ ನನಗೆ ಗೊತ್ತಾಗ್ತಿಲ್ಲ ಡ್ಯಾಡ್. ಇಷ್ಟೆಲ್ಲ ಡೆಕೋರೇಷನ್ ಮಾಡಿಸಿದ್ದಾನೆ ಅಂದರೆ ಏನು ಮಾತಾಡ್ಬೋದು ಡ್ಯಾಡ್? ಏನೋ ಆಗಿಬಿಡುತ್ತೆ ಅಂತ ನಾವ್ಯಾಕೋ ತಲೆ ಕೆಡ್ಸ್ಕೊಳ್ಬೇಕು. ಏನಾಗುತ್ತೋ ಆಗಲಿ. ಅಣ್ಣ, ಆ ಕರ್ಣ ನಾನ್ ನಿಧಿನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರೆ, ಆ ನಿತ್ಯ ಸತ್ಯವಂತೆ ತರ ಅಲ್ಲಿ ಏನೇನ್ ನಡೀತೋ ಎಲ್ಲ ಹೇಳ್ಬಿಟ್ರೆ ಏನ್ ಮಾಡೋದು? ಛೀ, ಅವನು ನನ್ನ ಎಂಜಲು ತಿಂದು ಬೆಳೆದ ನಾಯಿ. ಯಾವಾಗ ಬಾಲ ಅಲ್ಲಾಡಿಸ್ತಾನೆ, ಯಾವಾಗ ಬಾಲ ಮುದುರ್ಕೋತಾನೆ, ಯಾವಾಗ ಬೋಳ್ತಾನೆ, ಯಾವಾಗ ಬೆದರ್ತಾನೆ ನನಗೆ ಗೊತ್ತಿಲ್ಲ. ಮೂಡ್ಚಡೆ, ಮೊದ್ಲೇ ಸಲ ಅವರು ಹನಿಮೂನ್ಗೆ ಹೋಗ್ಬಿಟ್ಟು ಬಂದ್ರಲ್ಲ, ಆಗ ನಮ್ಮ ಹತ್ರ ಮಾತಾಡಕ್ಕೆ ನಾಚಿಕೊಳ್ತಾ ಇದ್ರು. ಈ ಸಲ ಎಲ್ರನ್ನೂ ಸೇರಿಸಿ ಏನೋ ಹೇಳ್ಬೇಕು ಅಂತಿದ್ದಾನಲ್ಲ ಕರ್ಣ. ಅಂದ್ರೆ ಏನೋ ಇದೆ ಕಣೆ ವಿಶೇಷ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಅಲ್ಲ, ಸುಮ್ನೆ ಇಷ್ಟೆಲ್ಲ ತಯಾರಿ ಮಾಡೋರಲ್ಲ ಇವರು. ಇವತ್ತಿಷ್ಟು ವಿಶೇಷವಾಗಿ ತಯಾರಿ ಮಾಡಿದ್ದಾರೆ ಅಂದ್ರೆ ಖಂಡಿತ ವಿಷಯ ಏನೋ ವಿಶೇಷವಾಗೇ ಇರಬೇಕು. ಏನಂತೀಯ? ಹೌದೌದು ಬಾಬಾ.
ಏನು ಡ್ಯಾಡ್ ಇದು? ಯಾವುದೋ ಬಿಗ್ ಬಡ್ಜೆಟ್ ಮೂವಿ, ದೊಡ್ಡ ಸಿನಿಮಾ ಹೀರೋ ರಿಲೀಸ್ ಆಗೋ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದಾರೆ. ಏನಾಗಿದೆ ಇವ್ರಿಗೆ? ಕರ್ಣನೇ ಅವ್ರ ಪಾಲಿನ ಹೀರೋ ಅಂತ ಅವ್ರು ನಂಬಿದ್ರೆ ಕಾಯೋದ್ರಲ್ಲಿ ಏನು ಆಶ್ಚರ್ಯ ಇದೆ. ಈ ಹೀರೋ ಕುರಿ ಹುಲಿ ಬಾಯಿಗೆ ಸಿಕ್ಕಿ ವಿಲ್ವಿಲ ಅಂತ ಒದ್ದಾಡ್ತಾ ಇದೆ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ. ವಿವೇಕ, ಎಲ್ಲರೂ ವಿಷಯ ಏನಿರ್ಬೋದು ಅಂತ ಕಣ್ಣು ಬಾಯಿ ಬಿಟ್ಕೊಂಡು ಕೂತಿದ್ದಾರೆ. ನಮಗ್ ವಿಷಯ ಗೊತ್ತು, ನಾವೆಷ್ಟು ಖುಷಿಯಾಗಿದ್ದೀವಿ ಅಲ್ಲ. ಕರ್ಣ ಸರ್ ಬೈಯಲ್ಲ ಅಂತಿದ್ರೆ ನಾನೇ ಹೋಗಿ ಅನೌನ್ಸ್ ಮಾಡ್ಬಿಡ್ತಾ ಇದ್ದೆ. ಏ ಸುಮ್ನಿರು, ಕರ್ಣನೇ ಬಂದು ಅನೌನ್ಸ್ ಮಾಡ್ಲಿ. ದೊಡಮ್ಮ, ಅಣ್ಣ ಏನ್ ಹೇಳೋದು ಕೊಟ್ಟಿದ್ದಾನೆ? ನನಗೂ ಗೊತ್ತಿಲ್ಲ ಪುಟ್ಟ, ಆದ್ರೆ ಏನಾದ್ರೂ ಒಳ್ಳೇದಕ್ಕೆ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. CM PM-ಗೂ ಇಷ್ಟೆಲ್ಲ ಕಾಯಲ್ಲ ಅಂತ ಅನ್ಸುತ್ತೆ. ಈ ಮನೇಲಿ ಅದೇನು ಅಂತಾರಲ್ಲ, ಆಳೂರಲ್ಲಿ ಉಳಿದವನೇ ಒಬ್ಬ ಅಂತ, ಹಂಗಾಯ್ತು ಕತೆ. ಕರ್ಣ, ಮಕ್ಕಳ ಪ್ರಯಾಣ ಆರಾಮಾಗಿತ್ತಾ? ದೊಡಮ್ಮ, ಸರ್ ಪ್ಲೀಸ್ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ನಮ್ಮ ಕರ್ಣ ಸರ್ ಯಾವಾಗ್ಲೂ ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನೋ ಪಾಲಿಸಿನ ಪಾಲಿಸ್ಕೊಂಡು ಬಂದಿರೋರು. ಆದ್ರೆ ಫಾರ್ ದ ಫಸ್ಟ್ ಟೈಮ್ ತಾನೇನೋ ಮಾತಾಡ್ಬೇಕು ಅಂತ ಓಪನ್ ಆಗಿ ಎಲ್ರಿಗೂ ಹೇಳಿ ಈ ಅರೇಂಜ್ಮೆಂಟ್ ನೆಲ್ಲ ಮಾಡ್ತಿದ್ದಾರೆ. ಅವ್ರೇನ್ ಮಾತಾಡ್ತಾರೆ ಅನ್ನೋ ಕುತೂಹಲ ನಿಮ್ ಹಾಗೆ ನನಗೂ ಇದೆ. ಈಗ ನಮ್ಮ ಮುತ್ತಿನಂತ ಹುಡುಗ ಮುತ್ತಿನಂತ ಮಾತನಾಡಕ್ಕೆ ಬರ್ತಾ ಇದ್ದಾರೆ ಡಾಕ್ಟರ್ ಕರ್ಣ ಸರ್. ಎಲ್ರಿಗೂ ಹೇಳ್ಬೇಕಾಗಿರೋ ಸತ್ಯ, ನೀವೆಲ್ಲರೂ ಕೇಳ್ಬೇಕಾಗಿರೋ ಸತ್ಯ ತುಂಬಾನೇ ಇದೆ. ನಾನು ಇವಾಗ ಪ್ರೆಗ್ನೆಂಟ್.